ಜೈದ್ ಖಾನ್ ಅವರು ಬನಾರಸ್ ಪಿಕ್ಚರು ಚೆನ್ನಾಗಿತ್ತು. ಆದರೆ ಬನಾರಸ್ಗಿಂತ ಈ ಮೂವಿ ಮಾತ್ರ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಒಳ್ಳೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಆ್ಯಕ್ಷನ್ ಇದೆ, ಸ್ಟೈಲಿಶ್ ಹೀರೋನು ಇದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಫೀಚರ್ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಕ್ಲೈಮ್ಯಾಕ್ಸು ಚೆನ್ನಾಗಿದೆ, ಫೈಟಿಂಗು ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ, ಎಲ್ಲ ಫಸ್ಟ್ ಕ್ಲಾಸ್ ಇದೆ. ಅವ್ರು ಹಿಂದಿ ಪಿಕ್ಚರ್ ಬಿಟ್ಟು ಕನ್ನಡಕ್ಕೆ ಚೂಸ್ ಮಾಡಿದಾರಲ್ಲ, ಅದು ನಮಗೆ ಹೆಮ್ಮೆ ಅನ್ಸುತ್ತದೆ. ಅದು ಯಾರು ಸರ್? ಕನ್ನಡ ವಾಯ್ಸು ಕೂಡ ಸೂಪರ್ ಆಗಿದೆ. ಅವರಲ್ಲಿ ಒಂದೊಂದು ಪಿಕ್ಚರಲ್ಲಿ ಒಂದೊಂದು ಟ್ಯಾಲೆಂಟ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ನಾನು ಎಲ್ಲ ಕನ್ನಡಿಗರಿಗೆ ಒಂದು ವಿನಂತಿ ಮಾಡೋದು ಏನಂದರೆ, ಜೈದ್ ಖಾನ್ ಅವ್ರಿಗೆ ಸಪೋರ್ಟ್ ಮಾಡಿ, ನಿಮಗೆಲ್ಲ ಸಹಕಾರ ಇರಬೇಕು. ಎಲ್ಲರೂ ಸಪೋರ್ಟ್ ಮಾಡಿ ಅವ್ರು ಮುಂದೆ ಬರೋಕ್ಕೆ ಒಂದು ಪ್ರೋತ್ಸಾಹನೆ ಕೊಡಿ ಅಂತ ಹೇಳಕ್ ಬಯಸ್ತೀನಿ. ರಚಿತಾರಾಮ್ ಕೂಡ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಅವರು ಇರೋದೇ ಸೂಪರ್ ಸ್ಟಾರ್, ಅವರು ಒಳ್ಳೆ ಆ್ಯಕ್ಟು. ಬಟ್ ಜೈದ್ ಖಾನು ಯಾವ ಥರ ನಮಗೆ ದರ್ಶನ್ ಸರ್ ಇದ್ದಾರೆ, ಕಿಚ್ಚ ಸರ್ ಇದ್ದಾರೆ, ಸುದೀಪ್ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ಪುನೀತ್ ಸರ್ ಇದ್ದರು. ಆ ಥರ ಅವರು ಬರಬೇಕು. ಯಾವ ಥರ ನೀವೆಲ್ಲರಿಗೂ ಸಪೋರ್ಟ್ ಮಾಡಿದ್ದೀರಾ, ಅದೇ ಥರ ಜೈದ್ ಖಾನ್ಗೂ ಸಪೋರ್ಟ್ ಮಾಡಿ ಅಂತ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಸಿನಿಮಾ ಚೆನ್ನಾಗಿದೆ ಅಣ್ಣ ನೋಡೋಕ್ಕೆ. ಕನ್ನಡ ಸಂಸ್ಕೃತಿ, ಕಲೆ, ನಾಡಿಗೆ ಬೆಲೆ ಕೊಟ್ಟಿದ್ದಾರೆ ಫಿಲಮಲ್ಲಿ. ಮತ್ತು ಗಂಡು ಹೆಣ್ಣು ಎಷ್ಟು ಪ್ರಾಮುಖ್ಯತೆಯಿಂದ ಇರಬೇಕು, ಒಂದು ಪ್ರೀತಿಗೆ ಏನು ನಂಬಿಕೆ ಇದೆ ಅನ್ನೋದು ಪಿಕ್ಚರಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಫಿಲಮು ಚೆನ್ನಾಗಿದೆ, 100 ಡೇಸ್ ಓಡುತ್ತೆ. ಚೆನ್ನಾಗಿದೆ ಅಣ್ಣ, ಸೂಪರ್ ಆ್ಯಕ್ಟಿಂಗು. ಬಟ್ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ನೆಲ, ಜಲ, ನಾಡು, ನುಡಿ ಮತ್ತು ಒಂದು ಸಂಸ್ಕೃತಿ, ಒಂದು ಕಲೆಗೆ ಬೆಲೆ ಕೊಟ್ಟಿದ್ದಾರೆ. ಅದು ಪ್ರಾಮುಖ್ಯತೆ ಚೆನ್ನಾಗಿದೆ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. 100 ಡೇಸ್ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಜಯತ್ ಖಾನ್ ಅವ್ರದ್ದು. ಹಾಂ, ಚೆನ್ನಾಗಿದೆ ಮೂವಿ. ನನ್ನ ಹೆಸರು ಭಾಷಾ. ಅವ್ರ ಪೆನ್ಸು, ನಾವು ಜಯತ್ ಖಾನ್ ಅವ್ರ ಪೆನ್ಸು ಹೋಗ್ತಾರೆ. ನಮ್ಮ ಹೀರೋ ಹೋಗ್ತಾರೆ. ಅವೆಲ್ಲ ಏನೂ ಇಲ್ಲ ಬ್ರೋ. ಈ ಮೂವಿನ ಎಕ್ಸಾಂಪಲ್. ಲವ್ ಮಾಡೋದೆಲ್ಲ ಏನೂ ಇಲ್ಲ ಬ್ರೋ. ಓದ್ಬೇಕು, ಫಸ್ಟ್ ಓದಿದ್ರೇನೆ ಜೀವನ ಅಷ್ಟೇ. ತುಂಬಾ ಚೆನ್ನಾಗಿದೆ. ನಿಜವಾದ ಪ್ರೀತಿ ಕಳೆದಾಗ ಪ್ರೀತಿ ಕೊಡೋದು ಎಷ್ಟು ಮುಖ್ಯ, ಪ್ರೀತಿ ಕಳ್ಕೊಂಡಾಗ ಪ್ರೀತಿ ಕೊಡೋದು ಎಷ್ಟು ಮುಖ್ಯ ಅನ್ನೋದು ತುಂಬ ತುಂಬ ಚೆನ್ನಾಗಿದೆ ಸರ್. ಏನೋ ಒಂಥರ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ತುಂಬಾ ಚೆನ್ನಾಗೈತೆ. ತುಂಬಾ ಚೆನ್ನಾಗೈತೆ. ಸೂಪರ್ ಇಷ್ಟ ಆಗುತ್ತೆ. ಚೆನ್ನಾಗೈತೆ. ನಮ್ಮ ಜಮೀರ್ ಅಣ್ಣನೇ ಚೆನ್ನಾಗೈತೆ, ಅವ್ರ ಮಗನೂ ಚೆನ್ನಾಗೈತೆ, ಅವ್ರ ಪಿಕ್ಚರ್ ಚೆನ್ನಾಗೈತೆ. ಫೈಟಿಂಗ್ ಎಲ್ಲ ಪ್ರೀತಿ ಮಾಡ್ದಲ್ಲ, ಅದು ಇಷ್ಟ. ಇಲ್ಲ, ಅವ್ರು ಪ್ರೀತಿ ಮಾಡ್ದಲ್ಲ, ಅವಮಾನ ಮಾಡ್ದಲ್ಲ, ಅದು ಅವ್ರು ಚೆನ್ನಾಗಿ ಸೂಪರ್ ಇಷ್ಟ. ಏನಂತ ಹೇಳ್ಬೇಕು, ಚೆನ್ನಾಗಿ ಮಾಡಿದವ್ರೆ, ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ. ಮುಂದಕ್ಕೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಫುಲ್ ಸೂಪರ್ ತರ ಆಗ್ಬೇಕು. ಸೂಪರ್ ಸ್ಟಾರ್ ಆಗ್ಬೇಕಾ? ಸೂಪರ್ ಸ್ಟಾರ್ ಆಗ್ಬೇಕಾ? ಬೇಕು. ನಮ್ಮ ಇಂಡಿಯಾಗೇನು ಸೂಪರ್ ಸ್ಟಾರ್ ಆಗ್ಬೇಕಾ? ಕರ್ನಾಟಕ, ಇಂಡಿಯಾ ಎಲ್ಲ ಸೂಪರ್ ಸ್ಟಾರ್ ಆಗ್ಬೇಕು. ಮಕ್ಕಳದು ಅದನ್ನ ತೋರಿಸಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿ, ಎಲ್ಲ ಬಂದು ನೋಡಿ, ಸಿನಿಮಾ ನೋಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹೌದು ಸರ್, ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಜೈದ್ ಖಾನ್. ತುಂಬ ಅದ್ಭುತವಾಗಿ ಸಿನಿಮಾ ಇದೆ ಸರ್. ಜೈದ್ ಖಾನ್ ತುಂಬ ಈ ಮಟ್ಟಕ್ಕೆ ಮಾಡ್ತಾರೆ ಅಂತ ಅನ್ಕೊಂಡಿಲ್ಲ ನಾನು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ರಚಿತಾರಾಮ್ದು ಸೂಪರ್ ಆಗಿದೆ. ಅವ್ರದ್ದು ಆಕ್ಟಿಂಗ್ ಚೆನ್ನಾಗಿದೆ. ಮನೆ ಬಿಟ್ಟು ಹೆಣ್ಮಕ್ಳು ಏನಾಗ್ತಾರೆ, ಯಾವ ಥರ ಕೆಡ್ತಾರೆ, ಯಾವ ಥರ ಅಪ್ಪ ಅಮ್ಮನ ಮಾತುಗಳು ಕೇಳದೆ ಹೆಂಗ್ ಬಂದು ಈ ಸಿಟಿಗೆ ಬಂದು ಯಾವ ಥರ ಆಗ್ತಾರೆ, ಇವತ್ತು ತೋರಿಸಿದ್ದಾರೆ. ಹೆಣ್ಮಕ್ಳು ಎಲ್ಲ ಬಂದು ಸಿನಿಮಾ ನೋಡಬೇಕು. ಒಳ್ಳೆ ಬುದ್ಧಿ ಬರ್ಬೇಕಾದ್ರೆ ಹೆಣ್ಮಕ್ಳು ಸಿನಿಮಾ ನೋಡ್ಬೇಕು. ಲವ್ ಮಾಡಿದ್ರೆ ಯಾವ ಥರ ಅಂದರೆ ರಚಿತಾರಾಮ್ ಥರ ಲವ್ ಮಾಡಬೇಕು.
ತುಂಬಾ ಅದ್ಭುತವಾಗಿ ಲೇಡಿ ಸೂಪರ್ ಸ್ಟಾರ್ ರಚಿತ್ ರಾಮ್. ಜಹೀರ್ ಖಾನ್ ಅದ್ಭುತ, ಜಹೀರ್ ಖಾನ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಪಕ್ಕ 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 ಋತಿಕ್ ರೋಷನ್, ಜುನೈದ್ ಖಾನ್. ನಮ್ಮ ಅಣ್ಣವ್ರ ಮಗ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾವು ನಂಬಿದ್ದಿಲ್ಲ. ಆದ್ರೆ ಇನ್ನ ಚೆನ್ನಾಗಿ ಮಾಡ್ಲಿ, ಇನ್ನ ಮುಂದಕ್ಕೆ ಇಂಪ್ರೂವ್ ಆಗ್ಲಿ ಅಂದ್ಬಿಟ್ಟು ನಮ್ಮೆಲ್ಲರ ಸಹಕಾರ, ನಮ್ಮೆಲ್ಲರ ಇದು ಅವ್ರಿಗೆ ಇದೆ. ಯಾವತ್ತಿಲ್ಲ ಯಾವತ್ತು ಅವ್ರು ಮಾಡ್ಲೇಬೇಕು, ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ. ಆದ್ರೆ ಈ ಸಿನಿಮಾ ಈ ತರ ಬರ್ತಿದೆ ಅಂತ ಎಷ್ಟು ಚೆನ್ನಾಗಿದೆಯೋ ಅಂತ ಅವ್ರಿಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಆದ್ರೆ ಈ ಫಿಲಿಂ ಮಾತ್ರ ಸೂಪರ್ ಹಿಟ್ ಆಗಿದೆ. ವೆಲ್ ಗುಡ್, ಸೂಪರ್ ಹಿಟ್, 100 days ಗ್ಯಾರಂಟಿ. ಅಲ್ಲ, ಇಂಟ್ರೆಸ್ಟ್ ತೋರಿಸೋ ಕಾರಣ ಏನಂದ್ರೆ ಅವ್ರು ಹೋದ್ ಸಲ ಫಿಲಿಂ ಸ್ವಲ್ಪ ಎಫೆಕ್ಟ್ ಆಯ್ತು. ಈ ಮುಂದಕ್ಕೆ ಇಷ್ಟು ಮುಂದೆ ಬರ್ತಾರೆ, ಇನ್ನ ಮುಂದೆ ಹೋಗ್ಬೇಕನ್ನಕ್ಕೆ ಅವ್ರ ಸಾಹಸ, ಅವ್ರ ಇದು ಇಷ್ಟು ದೂರ ಬಂದಿದೆ ಅಷ್ಟೇ. ಆದ್ರೆ ಅವರ ಪಟ್ಟಿರೋ ಪ್ರಯತ್ನ ಇವಾಗ ಸರಿಯಾದ ಫಲ ಸಿಗ್ತಾ ಇದೆ. ಇನ್ನ ಮುಂದಕ್ಕೆ ಇನ್ನ ಸಿಗ್ತಿದೆ ಅನ್ನೋದು ನಂಬಿಕೆ ಇದೆ. ನಾಗರಾವ್ ಫಿಲಮ್ ಎಷ್ಟು ಸರಿ ನೋಡಿದೀವಿ, ಅದೇ ತರ ಫೀಲ್ ಆಗುತ್ತೆ. ಸೆಕೆಂಡ್ ನಾಗರಾವ್ ತರ ಫಿಲಮ್ ಮಾಡಿದ್ದಾರೆ. ಒಳ್ಳೆ ಸೂಪರ್ ಆಗಿದೆ ಸರ್. ನಾಗರಾವ್ ತರನೇ ಇದೆ. ಒಳ್ಳೆ